ನಾನು ಬ್ರದರಾಗಿದ್ದಾಗ ಚಿತ್ರದುರ್ಗದಲ್ಲಿ ಒಂದು ದೀಕ್ಷೆಗೆಂದು ಹೋಗಿದ್ದೆ. ಫಾದರ್ ಚೌರಪ್ಪ ಈಗ ಕರ್ನೂಲಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ದಿವ್ಯ ಬಲಿ ಪೂಜೆಯಲ್ಲಿ ವಿವೇಕನಗರದಿಂದ ಒಬ್ಬ ಮೈಕಲ್ ಅಂತೇಳಿ ಆರ್ಗನಿಸ್ಟು, ಗಿಟಾರಿಸ್ಟು ಮತ್ತು ಪ್ರತಿಯೊಂದನ್ನು ಅವರೇ ಮಾಡ್ತಾ ಇದ್ದರು. ಅವರ ಮಗಳು ಗಿಟಾರಿಸ್ಟ್. ಏನಾಯ್ತು ಅಂತ ಗೊತ್ತಿಲ್ಲ, ಇನ್ನು 5 ನಿಮಿಷ ಪೂಜೆ ಪ್ರಾರಂಭ ಆಗಲಿಕ್ಕೆ ಆ ಗಿಟಾರ್ ಕೈ ಕೊಟ್ಬಿಟ್ಟು ಏನೇನೋ ಟ್ರೈ ಮಾಡ್ತಾ ಇದ್ರೆ ಬರಲಿಲ್ಲ. ಇಲ್ಲಿ ಪೂಜೆಗೆ ಗಂಟೆ ಹೊಡೆದ್ರು, ಇಲ್ಲಿ ಶುರುವಾಗ್ತಾ ಇತ್ತು. ಅವರ ಅಪ್ಪನಿಗೆ ಬರ್ತಾ ಇದ್ದ ಕೋಪ ಏನಂತ ಗೊತ್ತಿಲ್ಲ. ಆ ಹುಡುಗಿ ತಡವಡಿಸ್ತಾ ಇದ್ದ, ಏನು ಮಾಡೋದಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಆ ವೀಣನ್ನು ಕಿತ್ಕೊಂಡು ಅಲ್ಲೇ ಬಡ್ದು ಚೂರು ಮಾಡುತ್ತೆ. ಆ ಕೋಪದಲ್ಲಿ ಪೂಜೆ ಪ್ರಾರಂಭವಾಯಿತು. ಗಾನದಿಂದ ಎಲ್ಲೋ ಒಂದು ಕಡೆ ಎಡಬೇಕಾಗ್ತಾ ಹೋಯಿತು. ಅಂದರೆ ಪ್ರಾರಂಭದಲ್ಲೇ ಆ ಕೋಪ ಪ್ರತ್ಯಕ್ಷ ಗೊತ್ತಾದ್ದರಿಂದ ಎಲ್ಲ ಎಡಬೇಕಾಗ್ತಾ ಬಂತು. ಇಲ್ಲಿ ಬಂದಾಗ ವಿನ್ಸೆಂಟ್ಗೆ ನನಗೆ ಚೆನ್ನಾಗಿ ಪರಿಚಯ ಇದೆ. ವಿನ್ಸೆಂಟ್ ನನಗೆ ಅವ್ರ ಪರಿಚಯ, ನನಗೆ ನನ್ನ ಪರಿಚಯ ಅವರಿಗಿದೆ. ಅದಕ್ಕೆ ಗಾನವೃಂದದ ಬಗ್ಗೆ ಒಂದು ಮಾತನ್ನು ಕೇಳಿಸ್ಕೊಂಡೆ. ನಾನು ಕೇಳ್ತಿದ್ದೆ ಅವರುಗಳನ್ನ, ಇಲ್ಲಿ ಒಂದು ಗುಂಪು, ಅಲ್ಲೊಂದು ಗುಂಪು, ಅಲ್ಲೊಂದು ಗುಂಪು, 7 ಗುಂಪುಗಳು ಕುಡ್ಕೊಂಡು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ವಿ. ಅಲ್ಲೇ ಕೊಡ್ಕೊಳ್ತಾ ಇದ್ವಿ. ಅವ್ರು ಮಾತಾಡ್ತಾ ಇದ್ರು ಕೂಡ ವಿನ್ಸೆಂಟ್ ಸ್ವಭಾವ ಹೇಗಿತ್ತು ಅಂತಂದ್ರೆ ಸೌಮ್ಯ ಸ್ವಭಾವ. ತಲೆ ಕೆಡಿಸ್ಕೊಳ್ತಾ ಇದ್ವಿ ಅಷ್ಟೇ ಹೊರತು ಗದಿಸ್ತಾ ಇರಲಿಲ್ಲ, ಬೈತಾ ಇರಲಿಲ್ಲ, ಮುಖ ಸಿಡಿಸ್ಕೊತಾ ಇರಲಿಲ್ಲ, ಏನೂ ಇದ್ದೆ. ಅಲ್ಲಿ ತಣ್ಣಗಾಯ್ತು, ಈ ಕಡೆ ಕೂಡ ಇದ್ದಿದ್ದಂಗೆ ಓಕೆ 1 2 3 ಅಷ್ಟೇ. ಇದು ನಿಜವಾಗಿಯೂ ಗಾನವೃಂದದ ವ್ಯಕ್ತಿಗಳಲ್ಲಿ ಅಥವಾ ಸಂಗೀತಕ್ಕಾಗಿ ಇರ್ತಕ್ಕಂಥ ಒಂದು ಶ್ರೇಷ್ಠವಾದ ಗುಣ ಅಂದರೆ ತಾಳ್ಮೆ, ಸಹನೆ, ಸಹಿಸ್ಕೊಳ್ಬೇಕು. ಎಲ್ಲರೂ ಒಂದೇ ಸಮ ಇಲ್ಲ. ಅವ್ರು ಕಿರಿಕಿರಿ ಮಾಡ್ತಿರ್ತಾರೆ, ಇವ್ರು ಮಾಡ್ತಾರೆ, ಕೂಗಾಡ್ತಿರ್ತಾರೆ, ಒಂದು ಶಬ್ದ ಮಾಡ್ತಿರ್ತಾರೆ. ಅದೆಲ್ಲರೂ ತಲೆ ಕೆಡಿಸ್ಕೊಳ್ಳದೆ ನನ್ನ ಉದ್ದೇಶ ಏನು ಕಲಿಸ್ಕೊಡ್ಬೇಕು. ನಿಮಗೆ ಕೋಪನೂ ಬರಬಾರ್ದು, ನನ್ನದು ಇದು ಕೂಡ ಕೆಡಬಾರ್ದು. ನಮ್ಮ ಸ್ವಭಾವ ಇಟ್ಕೊಂಡರು ಎಂದೆಂದಿಗೂ ಯಶಸ್ವಿ. ಈ ಸಂದರ್ಭ ವಿನ್ಸೆಂಟ್ ಏನು ಹೇಳೋದು ಬಂದರು, ಅವರೊಂದು ಸ್ವಭಾವ, ಅವರೊಂದು ಸೌಮ್ಯ ಸ್ವಭಾವ, ಸಹಿಸ್ಕೊಳ್ಳೋ ಸ್ವಭಾವನೆ ಈ ಸಂಗೀತ, ಈ ಒಂದು ಗಾನದ ಎಲ್ಲ ಕಡೆ ಯಶಸ್ವಿ ಆಗಲಿಕ್ಕೆ ಕಾರಣ. ಇದು ಈ ಸಂದರ್ಭ ಅಭಿನಯಿಸಿ ಇದೇ ಗುಣ ನನ್ನಲ್ಲಿಯೂ ನಿಮ್ಮಲ್ಲಿ ಇದ್ದರೆ ನಮ್ಮ ಮಾಡೋ ಎಲ್ಲ ಸೇವೆ ಕಾರ್ಯಕ್ರಮ ಯಶಸ್ವಿ. ಅದಂತೂ ನಿಜ. ಈ ಒಂದು ಸಂದೇಶದೊಂದಿಗೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ.